ಇವತ್ತು ಬೆಳಿಗ್ಗೆ ನಮ್ಮ 3 ಜನ ಎಲ್ಲ ಗುಂಪಾಗಿ ನಿಂತ್ಕೊಂಡಿದ್ರು ಬಸ್ ಸ್ಟ್ಯಾಂಡ್ ಹತ್ರ. ಯಾಕೆ ಅಂತ ವಿಚಾರಿಸಿದಾಗ ಬಿಗ್ ಬಾಸ್ ಸ್ಪರ್ಧಿ ರಘು ಅವರು ಬರ್ತಾರೆ ಅಂತ ಗೊತ್ತಾಯ್ತು. ಅದಕ್ಕೋಸ್ಕರ ನಾನು ನಿಂತ್ಬಿಟ್ಟೆ. ಅಷ್ಟೊತ್ತಿಗೆ ಬಂದರು. ನೋಡ್ಬೋದಿಲ್ಲ ಜೀಪ್ನಾಗ ಹೊಂಟಾರ, ಸೆಕ್ಯೂರಿಟಿ ಕರ್ಕೊಂಡು ಹೊಂಟಾರ ಒಳಗಡೆ. ಜೀಪ್ ಅವರೇ ಓಡಿಸ್ತಾ ಇದ್ದಾರೆ ನೋಡ್ರಿ. ಇದೇ ರಘು ಅಣ್ಣ ಬಂದಿದ್ದು ಜೀಪ್. ಅವರು ಮತ್ತು ಅವ್ರ ಮಿಸ್ಸಸ್ ಅವ್ರ ಫ್ಯಾಮಿಲಿ ಎಲ್ಲ ಬಂದಾರ. ದೇವಸ್ಥಾನದೊಳಗೆ ಒಳಗೆ ಹೋಗ್ಯಾರ. ಇದು ಅವ್ರ ಜೀಪ್ ಫುಲ್ ಆಫ್ ರೋಡು, ರೆಡ್ ಕಲರ್ ಮಸ್ತ್ ಆಗೈತೆ ಗಾಡಿದು. ಟೊಯೋಟಾ ಹಿಲ್ಕ್ಲಕ್ಸ್ ಅಂತಂದಿನ ಗಾಡಿ ಇದು. ನಮ್ಮೂರು ಆಂಜನೇಯ ಸ್ವಾಮಿ ರಘು ಅಣ್ಣವ್ರ ಮನೆ ದೇವರಂತೆ. ಇವತ್ತು ಶನಿವಾರ ಬೇರೆ ಇತ್ತು, ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಬಂದಿದ್ರಂತೆ. ದೇವ್ರಿಗೆ ಕೈ ಮುಗಿದು ಪ್ರದಕ್ಷಿಣೆ ಇಟ್ಕೊಂಡು ಬರಕತ್ತಾರ ಈ ಕಡೆಗೆ ರಘು ಅಣ್ಣ ಮತ್ತು ಹಿಂದ್ಗಡೆ ಇರೋದು ಅವ್ರ ಮಿಸ್ಸಸ್ಸು. ಆಚೆ ಬರ್ತಿದ್ದಾಗೇ ಒಂದು ವಿಡಿಯೋ ಮಾಡ್ಕೊಂಡೆ, ಮತ್ತು ಹಾಗೆ ಒಂದು ಫೋಟೋನ ತಕ್ಕೊಂಡೆ. ಎಲ್ಲರಿಗೂ ಫೋಟೋ ಕೊಡ್ತಾಯಿದ್ರು, ಯಾರಿಗೂ ಬೇಜಾರು ಮಾಡ್ಕೊಂಡಿಲ್ಲ. ಅಲ್ಲಿಂದ ಸೀದಾ ನಮ್ಮೂರ ಕನ್ನಡ ಶಾಲೆಗೆ ಬಂದರು. ನಮ್ಮೂರ ಕನ್ನಡ ಶಾಲೆಯ ಹಳೆ ವಿದ್ಯಾರ್ಥಿಗಳ ಸಂಘದ ಅಣ್ಣರೆಲ್ಲರೂ ಅವ್ರನ್ನ ಶಾಲೆಗೆ ಆಹ್ವಾನ ಮಾಡಿದ್ರು. ಬಂದು ಎಲ್ಲ ಸ್ಕೂಲ್ ನೋಡ್ಕೊಂಡು ಬಂದರು. ಮಕ್ಕಳಿಗೆಲ್ಲ ಖುಷಿ ಅವ್ರನ್ನ ನೋಡಿ. ಶಾಲೆ ಮಕ್ಕಳೆಲ್ಲ ಫುಲ್ ಖುಷಿ ಆಗ್ಬಿಟ್ಟಿದ್ರು. ಹಾಗೆ ನಮ್ಮ ಹಳೆ ವಿದ್ಯಾರ್ಥಿಗಳ ಅಣ್ಣರಿಂದ ರಘು ಅಣ್ಣಗೆ ಒಂದು ಸನ್ಮಾನ ಮಾಡಕತ್ತಾರ. ನೋಡ್ಬೋದಿಲ್ಲ ಎಲ್ಲ ಶಾಲು ಹೊದಿಸಿ ಅವ್ರಿಗೆ ಮತ್ತು ಪೇಟ ಹಾಕಿ ಮಾಲಿಗಿಲಿ ಎಲ್ಲ ಹಾಕಿ ನಮ್ಮೂರ ಆರಾಧ್ಯ ದೈವ ಆಂಜನೇಯ ಸ್ವಾಮಿದೊಂದು ಫೋಟೋನು ಕೊಟ್ಟರು. ಫೋಟೋ ಕೊಟ್ಟು ಸನ್ಮಾನ ಮಾಡಿದರು. ಸೂಪರ್, ತುಂಬಾ ಖುಷಿ ಆಯ್ತು ನಿಮ್ಮೆಲ್ಲ ನೋಡಿ. ಸ್ಕೂಲ್ ಡೇಸ್ ಎಲ್ಲ ನೆಕ್ಸ್ಟ್ ಬರ್ತಾ ಇದೆ. ಶಾಲೆ ಮಕ್ಕಳನ್ನೆಲ್ಲ ಮಾತಾಡಿಸಿ ಅಲ್ಲಿಂದ ಹೊರಟ್ರು. ನಾನು ಒಂದು ವಿಡಿಯೋ ಮಾಡ್ತಾಯಿದ್ದೆ. ಕ್ಯಾಮ್ರಾ ನೋಡಿ ಅಣ್ಣ ಬಾಯ್ ಮಾಡಿದರೆ ನಾನು ಬಾಯ್ ಮಾಡಿ ಬಂದೆ ಮನೆಗೆ.